ಮಧು ಸೀಮಂತ ಇದೆಯಲ್ಲ, ಅವಳಿಗೊಂದು ಗಿಫ್ಟ್ ಕೊಡೋಣ. ಬ್ಲ್ಯಾಕ್ ಕಲರ್ ವಿತ್ ಗೋಲ್ಡ್ ಇದೆ. ಪಾಪ ನಿಖಿಲ್ ಅವರಿಗೆ ಯಾರು ಗಿಫ್ಟ್ ಕೊಡಲ್ಲ, ಪಂಚೆ ಕೊಡಬಹುದು. ಇಬ್ಬರು ಜಗಳ ಮಾಡಬೇಡ್ರಿ ಕಣಮ್ಮ. ಸ್ಟಾರ್ ಬಾಕ್ಸ್ ಅಲ್ಲಿ ಇಲ್ಲ, ಇಲ್ಲೇ ಇದ್ದೀರಾ. ಪ್ರಾಪರ್ ಮದುವೆ ಹುಡುಗಿ ಥರ ಮುಂದೆ ನಿಮ್ಮ ಹೆಂಡತಿಗೂ ಚೆನ್ನಾಗಿ ನೋಡ್ಕೊತೀರಾ ಅಂತ ಅರ್ಥ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಾರ್ಮಲ್ ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ನನ್ನ ಡೈಲಿ ಲೈಫಿಂದು. ಆ್ಯಕ್ಚುಲಿ ಇವತ್ತು ಆಲ್ರೆಡಿ ಸಂಜೆ ನಂಗೆ ನಾಳೆ ಒಂದು ಶೂಟ್ ಇದೆ. ಸೊ ಶೂಟ್ ಅಂತ ಅಂದರೆ ಒಂದು ಈವೆಂಟ್ ಇದೆ, ಫ್ಯಾಷನ್ ಶೋ ಇದೆ. ಅದಕ್ಕೆ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಆ್ಯಂಡ್ ನಮ್ಮಮ್ಮ ಚೇತು ತಿರಮಿಸು ತರಕ್ಕೆ ಹೋಗಿದ್ದಾರೆ ನೋಡಿ. ಇಬ್ಬರು ಹೋಗಿ ತಿರಮಿಸು ತೊಗೊಂಬರಕ್ಕೆ ಹೋಗಿದ್ದಾರೆ. ಬಟ್ ನನಗೆ ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ. ನನಗೆ ಕೊಡಬೇಡ ಅಂತ ಹೇಳಿದಾರಲ್ಲ, ಆದರೂ ನನಗೆ ಕೊಡ್ತೀಯಲ್ಲ, ಕೊಡಲ್ವಾ? ಆಂಟಿ ಜೊತೆ ಚೆನ್ನಾಗಿದ್ರೆ ತಾನೇ ನಿನ್ನ ಜೊತೆ ಚೆನ್ನಾಗಿರೋಕ್ಕಾಗೋದು. ಆಮೇಲೆ ಅವರು ನಾನು ಹೇಳಿದ್ದನ್ನು ಕೇಳಲ್ಲ, ಮನೆಗೆ ಬರಬೇಡ ಹೋಗು ಅಂತಂದ್ಬಿಟ್ಟು ಹೋಗು. ಅದಕ್ಕೆ ನಾನು ನಿನಗೆ ಕೊಡ್ತಾ ಇಲ್ಲ. ಗೈಸ್, ಚೇತುಗೆ ಒಂದು ಹೊಸ ಹೆಸರು ನಾಮಕರಣ ಮಾಡಿದ್ದೀನಿ, ಜೂಲಿ ಅಂತ. ಈ ಹೇರ್ ಸ್ಟೈಲಿಗೆ ಅವಳು ಜೂಲಿ ಅಂತ ಕರಿತಾ ಇದ್ದಾಳೆ. ಇಸ್ ಇಟ್ ನಾಟ್ ಗುಡ್? ಇಟ್ ಇಸ್ ಗುಡ್. ನೆವರ್ ಟೇಸ್ಟ್. ಎಷ್ಟಿರಕ್ಕೆ ತಿರಮಿಸು ಅಮ್ಮ? 150 ರುಪೀಸ್. ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ? ಮೀಡಿಯಮ್. ಇದು ಬ್ಲೂಬೆರಿ ತೊಗೊಂಬಂದ್ರಾ? ಇಲ್ಲ, ಯಾವುದೂ ಇರಲಿಲ್ಲ, ಚಾಕ್ಲೇಟ್ ಒಂದೇ ಐತಿ. ಕೊಡು ತಿನ್ನಿ. ಇಷ್ಟು ನೋಡಿ ಗೈಸ್, ಇವರಿಬ್ಬರು ನೋಡಿ ನಮ್ಮಮ್ಮ ಕೊಟ್ಟರು ನನಗೆ. ಸೈಕಲ್ ಗ್ಯಾಪಲ್ಲಿ ನಿನ್ನ ಹತ್ರ ಒಳ್ಳೆ ಹೆಸರು ತಗೊಂಡ್ಬಿಡೋಣ ಅಂತ. ನಾನು ತಗೋಬೇಕನ್ನೋ ಆಪ್ಷನ್ನೇ ಇಲ್ಲ. ಯಾಕೆ? ನಾನು ಕೆಟ್ಟಲ್ಲೇ ಇರಲಿ. ನೀವೇ ನಂಗೆ ಹೇಳಿ ಕಳಿಸಿದ್ದು. ಇಬ್ಬರು ಜಗಳ ಮಾಡಬೇಡ್ರಿ ಕಣಮ್ಮ ಪ್ಲೀಸ್. ನಾವು ಮದುಗೆ ಒಂದು ಸೀರೆ ತಗೋಬೇಕು. ಫಸ್ಟು ಸೀರೆ ಶಾಪಿಗೆ ಹೋಗಬೇಕು. ರೇಷನ್ ತಗೋಬೇಕು. ತುಂಬ ಕೆಲಸ ಇದೆ ಇವತ್ತು. ಮುಂಬೈ ಒಂದು ಹೇಳ್ತಾ ಇರ್ತೀನಿ ಗೈಸ್. ಇವಾಗ ನಾವು ನಮ್ಮ ಚಿಕ್ಕಮಗಳೂರಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೊರಟಿದ್ದೀವಿ. ಮಧು ಸೀಮಂತ ಇದೆಯಲ್ಲ, ಅವಳಿಗೊಂದು ಗಿಫ್ಟ್ ಕೊಡೋಣ ನಮ್ಮ ಕಡೆಯಿಂದ ಅಂತ ಒಂದು ಸೀರೆ ಸೆಲೆಕ್ಟ್ ಮಾಡೋಕ್ಕೆ ಹೊರಟಿದ್ದೀವಿ. ನಮ್ಮ ಅಮ್ಮನ ಜೊತೆ ಕರ್ಕೊಂಡು. ನಂಗೆ ಅಷ್ಟೊಂದು ಪರ್ಫೆಕ್ಟಾಗಿ ಬರೋಲ್ಲ. ಸೊ ಬನ್ನಿ. ಆಂಟಿ ಇಲ್ಲಿ ಚೆನ್ನಾಗಿ ಸಿಗುತ್ತೆ. ಏನು? ಬ್ರೆಡ್ ಟೋಸ್ಟ್. ಅವಳ ಹತ್ರ ಗ್ರೀನ್ ಪಿಂಕ್ ಇದೆಯೇನೆ? ನೋಡ್ದಂಗಿತ್ತು. ನೋಡ್ದಂಗಿದೆಯಾ? ಇದು ಬೇಡ, ಇದು ಚೆನ್ನಾಗಿದೆ ಗ್ರೀನ್ ಪಿಂಕ್. ಅಲ್ಲ, ಹೊರಗಡೆ ಹಾಕಿದ್ದೀರಲ್ಲ ಡಾಲ್ಗೆ, ಅದೇ ಚೆನ್ನಾಗಿದೆ ಕಲರ್, ಅದೇ ತಗೊಂಡು. ಅದು ಬೇಬಿ ಪಿಂಕ್. ಬೇಬಿ ಪಿಂಕ್ ಅಲ್ಲ ಮತ್ತೆ ನೋಡ್ಕೋಬ. ಅದೇ ಅಲ್ಲಿರೋದು ಪಿಂಕ್ ಕಲರ್. ಚೆನ್ನಾಗಿದೆ. ಹೌದಾ? ಥ್ಯಾಂಕ್ ಯು. ಅದು ರಿಸೆಪ್ಷನ್ಗೆ ಕರೆಕ್ಟು. ಇದನ್ನು ನೀನು ಸೀಮಂತಕ್ಕೆ ಕೊಡ್ತೀಯ. ಪಂಚೆ ಕೊಡೋಣ. ಪಾಪ ನಿಖಿಲ್ ಅವರಿಗೆ ಯಾರು ಗಿಫ್ಟ್ ಕೊಡಲ್ಲ, ಮದುಗೆ ಎಲ್ಲ ಗಿಫ್ಟ್ ಕೊಡ್ತಾರೆ. ಸೊ ನಾವೊಂದು ಪಂಚೆ ತಗೊಂಡೋಗಿ ಗಿಫ್ಟ್ ಮಾಡೋಣ. ಅವ್ರದ್ದು ಶರ್ಟ್ ಸೈಜ್ ಗೊತ್ತಿಲ್ಲ, ಹಾಗಾಗಿ ಪಂಚೆ ಕೊಡಬಹುದು. ಅವಳಿಗೆ ಸೀರೆ ತೆಗಿಯಕ್ಕೆ ಬಂದು ನೀವು ಸೈಕಲ್ ಗ್ಯಾಪಲ್ಲಿ ತಗೊಳ್ತಾ ಇದ್ದೀರಾ? ಸೈಕಲ್ ಗ್ಯಾಪ್ ಇಲ್ಲ, ಮೇನ್ ಬಂದಿದ್ದೆ ಚೆನ್ನಾಗಿದೆ ನೋಡಿ. ಸೈಕಲ್ ಗ್ಯಾಪಲ್ಲಿ ಬಂತೆ ಆಂಟಿ. ಹುಡುಗಿರು ಹಾಗೇನೆ, ನಾವು ಬೇರೆಯವರಿಗೆ ತಗೊಳಕ್ಕೆ ಹೋದರೆ ನಾವು ತಗೊಂಡು ಇಡ್ತೀವಿ. ಯಾಕಂದರೆ ಸೀರೆ ಅಲ್ವಾ, ಸೀರೆ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಹೌದು, ಆ್ಯಕ್ಚುಲಿ ಹೌದು, ಹಾಗೇನೆ. ನಮಗೆ ಅಂತ ನೋಡೋಕ್ಕೆ ಬಂದಾಗ ಇಷ್ಟನೇ ಆಗಲ್ಲ, ಯಾವುದೂ ಸಿಗೋದೇ ಇಲ್ಲ ಸೀರೆ. ಇವಾಗಂತೂ ಎಲ್ಲ ಸಿಗ್ತಾ ಇದೆ, ಬಟ್ ತಗೊಳ್ಳಲ್ಲ. ನನಗೆ ಟೋಸ್ಟು, ನನಗೆ ಪಪ್ಸು. ನಿಮಗೆ? ಸರಿ, ಬಟ್ ಆದರೆ ಈಗ ಆನ್ಲೈನು ಪೇಮೆಂಟ್ ಇಲ್ಲ ಅಂತೇಳಿ ಏನು ಮಾಡಿದ್ದಾರೆ ಗೊತ್ತಾ? ನನ್ನ ಹತ್ರ ಬೇರೆ ಅಂಗಡಿಗೆ ಕಳಿಸಿ ಅವ್ರಿಗೆ ದುಡ್ಡು ಹಾಕ್ಬಿಟ್ಟು ನಾನು ಅವ್ರ ಹತ್ರ 100 ರೂಪಾಯಿ ಇಸ್ಕೊಂಡು ಇವರಿಗೆ ಕೊಡಬೇಕು. ಇವರು ಇದೇ ಬೇಕಲ್ಲಿ ಟೋಸ್ಟು ಮತ್ತು ಪಪ್ಸ್ ತಿನ್ನಬೇಕು. ನಾನು ಇವೇನು ತಗೊಳ್ತೀರಿ ಅದು ಸ್ವಲ್ಪ ಟೇಸ್ಟ್ ನೋಡಿ. ಫಸ್ಟ್ 100 ರೂಪಾಯಿಗೆ ಏನು ಬರುತ್ತೆ ಅಂತ ಕೇಳಿ. ದಿಲ್ ಪಸಂದ್ ಕೊಡಿ ಒಂದು ಪೀಸು. ಅಮ್ಮ ಇರೋದು 100 ರೂಪಾಯಿ ಆಯಿತಾ? 100 ರೂಪಾಯಿ ನಾವು ದಿಲ್ ಪಸಂದು ಒಂದು ಪಪ್ಸ್ ಅಲ್ಲಮ್ಮ.
ಹಾ, ಒಂದು ಬೆಡ್ ಟೋಸ್ಟ್, ಒಂದು ದಿಲ್ ಪಸಂದ್, ಮತ್ತೇನಪ್ಪ ತಡಿಯಮ್ಮ ಅಷ್ಟೆಲ್ಲ ಬರಲ್ಲ. ಬರುತ್ತೆ ಅಮ್ಮ. ನೀವು ಅಲ್ಲಿಲ್ಲ, ನೀವು ಇಲ್ಲೇ ಇದ್ದೀರಾ ನಮ್ಮ ಚಿಕ್ಕಮಂಗ್ಳೂರಲ್ಲಿ. ಅಲ್ಲಿ ಸ್ಟಾರ್ ಬಾಕ್ಸ್ ಅಲ್ಲಿ ಇಲ್ಲ, ಇಲ್ಲೇ ಇದ್ದೀರಾ. ಈಗ 100 ರೂಪಾಯಿ ಕೊಡಿ, ನಾವು ಅದನ್ನೆಲ್ಲ ಕೊಡಿಸಿ ಚೇಂಜ್ ತಗೊಂಡು ಹೋಗ್ತೀನಿ. ನಾವ್ಯಾಕೆ ಬೇಕ್ರಿ ಇಟ್ಟಿಲ್ಲ ಅಂತನಾ? ನಮ್ಗೆ ಟ್ಯಾಲೆಂಟ್ ಇಲ್ಲ ಭೂಮಿಕಾ. ನಾನು ಬೇಕ್ರಿ ಇಟ್ಟಿದ್ರೆ ಏನು ಮಾಡ್ಕೋತಾ ಇದ್ದೆ? ನಾನು ಇನ್ನೇನ ಇದು ಮಾಡ್ಕೊಂತಿರಲಿಲ್ಲ. ನಿಮ್ಮ ಅಮ್ಮ ನಿಮ್ಮ ಅಪ್ಪ ತಡಿ, ಅದಕ್ಕೆ ಅಕ್ಷನ ಫ್ರೆಂಡ್ ಮಾಡ್ಕೊಂಡಿದ್ದಲ್ಲ ಸ್ಕೂಲ್ ಟೈಮಲ್ಲಿ. ಓಕೆ ಅಕ್ಷರ, if you are watching this, you know. ನೋ ಅಕ್ಷು ಏನು ಮಾತಾಡಕ್ಕೆ ಬೇಡ. ನಾನು ತರಿಸಿದ್ದು ನನಗೆ ಅಷ್ಟೇ ಉಳಿಸಿದ್ರು. ತಿನ್ನು. 100 ರೂಪಾಯಿ ಕಲೆಕ್ಟ್ ಮಾಡ್ತೀವಿ. ಇವಾಗ ಬಂದ್ವಿ ಗೈಸ್, ತುಂಬ ಶಾಪ್ ಮಾಡಿದ್ವಿ ಆ್ಯಂಡ್ ನಿಮ್ಗೆ ಯಾವುದೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಮಧುಗೆ ಒಂದು ಸೀರೆ, ಆಮೇಲೆ ನಿಖಿಲ್ ಅವರಿಗೆ ಪಂಚೆ, ಒಂದು ಫುಲ್ ಸೆಟ್ಟು, ಪಂಚೆ ಶರ್ಟು, ಶಲ್ಯ ಅಂತಾರಲ್ಲ ಶಲ್ಯ. ಸೊ ಆ್ಯಕ್ಚುಲಿ ನಮ್ಮಮ್ಮ ಬರೀ ಮಧು ಮಾತ್ರ ಕೊಡಬೇಕು ಅಂತ ಅಂದರು. ನಾನೇ ಓಕೆ ಎಲ್ಲರೂ ಮಧುಗೆ ತಂದು ಕೊಡ್ತಾರೆ, ಪಾಪ ನಿಖಿಲ್ ಅವರಿಗೆ ತಂದು ಕೊಡಲ್ಲ ಅಂತ ಹೇಳಿ ಅವರಿಗೊಂದು ತೊಗೊಂಡಿದ್ದೀನಿ. ಈ ಕಲರ್ ಚೂಸ್ ಮಾಡಿದ್ದೀನಿ. ಸೊ ನೋಡಿದ್ದೀನಿ ಅವಳ ಪ್ರೊಫೈಲಲ್ಲಿ ಯಾವುದು ಸೀರೆ ಕಲರ್ ಹಾಕಿಲ್ಲ, ಅದನ್ನು ಸೆಟ್ ಮಾಡಿರೋದು. ಆ್ಯಂಡ್ ಎಲ್ಲ ರೆಡಿ ಮಾಡ್ಕೋಬೇಕು, ಬಿಕಾಸ್ ನಾಳೆ ನನಗೆ ಫುಲ್ಲು ಕೆಲಸ ಇದೆ, ಫ್ಯಾಷನ್ ಶೋ ಇದೆ ಆ್ಯಂಡ್ ಅದಕ್ಕೆ ಪ್ರಿಪೇರ್ ಆಗಬೇಕು. ಇವಾಗ ನನಗೆ 2 ಸೀರೆ ಬೇಕು, ನಾಳೆ ಒಂದು ಫ್ಯಾಷನ್ ಶೋಗೆ ಆ್ಯಂಡ್ ನೆಕ್ಸ್ಟ್ ಸೀಮಂತಾಗ ಒಂದು ಬೇಕು. ಯಪ್ಪ ನಾನು ಏನು ಸೆಲೆಕ್ಟ್ ಮಾಡಲಿ ಅಂತ ಗೊತ್ತಿಲ್ಲ. ಅದ್ರ ಮಧ್ಯ ಈ ಪ್ರಮೋಷನ್ಸ್ ಅದು ಇದು ನಂಗೊಂಚೂರು ಟೈಮ್ ಇಲ್ಲ, ಬಟ್ ಎಸ್ ಮಾಡಲೇಬೇಕು. ಆ್ಯಂಡ್ ಇವತ್ತೊಂದು ಕಡ್ಗ ತೊಗೊಂಡಿದ್ದೀನಿ ಗೈಸ್, ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಹಂಗೆ ಹಾಕ್ಕೊಂಡಿದ್ದೀನಿ, ಬ್ಲ್ಯಾಕ್ ಕಲರ್ ವಿತ್ ಗೋಲ್ಡ್ ಇದೆ. ಆ್ಯಂಡ್ ಬ್ಲ್ಯಾಕ್ ಅಂದ್ರೇನು ಏನಂತಾರೆ, ದೃಷ್ಟಿ. ಇದು ಕಡ್ಗನ ಬಳೆನಾ? ಕಡ್ಗಲ್ಲ, ಬಳೆನೂ ಅಂತಾರೆ ಕಡ್ಗನೂ ಅಂತಾರೆ, ಐ ಡೋಂಟ್ ನೋ. ಬಟ್ ನೋಡೋಕೆ ತುಂಬ ಚೆನ್ನಾಗಿತ್ತು, ನನ್ನ ಕೈಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತ ಇದನ್ನ ಪರ್ಚೇಸ್ ಮಾಡಿದೆ ಅಷ್ಟೇ ಗೈಸ್. ಇವಾಗ ನಾನು ನಾಳೆಗೆ ಪ್ರಿಪೇರ್ ಆಗಬೇಕು ಆ್ಯಂಡ್ ನಿಮಗೆ ನಾಳೆ ಸಿಗ್ಬೋದೇನೋ. ಪ್ರಾಪರ್ ಮದುವೆ ಹುಡುಗಿ ಥರನೇ ಸೆಟ್ ಮಾಡ್ಕೊಂಡಿದ್ದೀನಿ. ಓದೋ ವಿಡಿಯೋದಲ್ಲಿ ಗಂಡು ಬರೋ ಶಾಸ್ತ್ರ, ಈ ವಿಡಿಯೋದಲ್ಲಿ ಪ್ರಾಪರ್ ಮದುವೆ ಹುಡುಗಿ ಥರ. ಆ್ಯಂಡ್ ನನಗೆ ಈ ಸೀರೆದು ಕಲರ್ ಕಾಂಬಿನೇಷನ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಕ್ಚುಲಿ ಇವ್ರು ಕಳಿಸಿದಾಗ ನನಗೆ ಓಕೆ ನಂಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ಬಿಟ್ಟಿದೆ. ಈ ಕಲರ್ ಯಾವತ್ತೂ ಹಾಗೇ ಇರಲಿಲ್ಲ ಸೀರೆಯಲ್ಲಿ. ಆ್ಯಂಡ್ ಹಾಕಿದ್ಮೇಲೆ ಸಕ್ಕತ್ತಾಗಿದೆ. ಆ್ಯಂಡ್ ಮೇಕಪ್ಪು ಅಷ್ಟೇ ಸೆಟಲ್ಲಾಗಿ ಗ್ಲಾಸಿಯಾಗಿ ಸಕ್ಕತ್ತಾಗಿ ಬಂದಿದೆ. ಮೇಕಪ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಫುಲ್ ಪ್ರಾಪರ್ ಆಮೇಲೆ ತೋರಿಸ್ತೀನಿ. ಇವಾಗಿನ ನೈಲ್ಸ್ ಹಾಕ್ತಾ ಇದ್ದಾರೆ. Special thanks to Deepu and Kalini and thank you Chikmangaluru. ನನ್ನ ಇವೆಂಟ್ ಎಲ್ಲ ಮುಗಿಸಿ ಬಂದೆ, 10:30 ಆಗಿದೆ. ಸೊ ನನಗೆ ಇವತ್ತು ಯಾರು ಹೆಲ್ಪ್ ಮಾಡ್ತಿದ್ದಾರೆ ಹೇಳಿ? ನಮ್ಮ ಬಾಯ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ. ನೋಡೋಣ ಅವ್ರಿಗೆ ಎಷ್ಟು ಪೇಷನ್ಸ್ ಇದೆ. ಗೈಸ್, ಏಯ್ ಬಾಯ್ಸ್, ನೀವೇನಾದರೂ ಪೇಷನ್ಸಿಂದ ನನ್ನ ಕ್ಲೀನಾಗಿ ಲೈಕ್ ಇದೆಲ್ಲ ಹೇರ್ ರಿಮೂವ್ ಮಾಡಿದ್ರೆ ಮುಂದೆ 20,000 ರೂಪಾಯಿ ಅಲ್ಲ, ಮುಂದೆ ನಿಮ್ಮ ಹೆಂಡತಿಗೂ ಚೆನ್ನಾಗಿ ನೋಡ್ಕೊಂತೀರಾ ಅಂತ ಅರ್ಥ. ಮುಚ್ಚಲೇ ಹಿಂಗನ್ನೋ ನನ್ ಕೂದ್ಲು ಇರೋದೇ ಇಷ್ಟು ಕೂದ್ಲು. ಏನ್ ಮಾಡ್ತಿದ್ದೀರಾ? ಒರಿಜಿನಲ್ ಡೂಪ್ಲಿಕೇಟ್ ಎಲ್ಲ ಮಿಕ್ಸ್ ಮಾಡೋರು. ಯಾವ್ದು ರಬ್ಬರ್ ನನಗಿಂತ ಗಟ್ಟಿರೋದು? ಸಿಕ್ತು ತಡ್ರಿ. ರಬ್ಬರ್ ಇದು ಒರಿಜಿನಲ್ ಕೊಂಡ್ರು ವಿಚಿತ್ರ ಬರುತ್ತೆ ನೋಡು. ವೀರೇಶ್ ಚೆನ್ನಾಗಿ ತಿಳ್ಕೊಂಡಿಯಾನೆ, ಅವ್ನು ಚೆನ್ನಾಗಿ ಸಂಸಾರ ಮಾಡ್ತಾನೆ. 4 ಜನದಲ್ಲಿ ಅವನೇ ಬೆಸ್ಟ್. ನಮ್ಮ ಹುಡುಗಿ ಜಡೆ ಹಾಕೊಂಡ್ ಬರ್ತಾಳೆ. ಇಲ್ಲ ನಿಮ್ಮ ಹುಡುಗಿ ನೋಡ್ತಾ ಇರ್ತಾಳೆ. ಅದರಿಂದ ಬಂದು ನೋಡೋ ಕಷ್ಟ. ಹೆಂಗೆ ಕಾಣ್ತಾ ಇದ್ದೀನಿ ಗೈಸ್? ನನಗೆಲ್ಲ ನನ್ನ ಹೇರ್ ಸ್ಟೈಲ್ ಎಲ್ಲ ಹೋಗ್ತಾ ಇದೆ, ಬೇಜಾರು ಆಗ್ತಾ ಇದೆ.
ಹಿಂಗೆ ಮಲ್ಕೊಬೇಕಾಗಿತ್ತು ಅನ್ಸುತ್ತೆ ಆ್ಯಕ್ಚುಲಿ. ನಾಳೆ ಮದುವೆ ಹಿಂಗೆ ಸಾರಿ ಮದುವೆ ಸೀಮಂತ ಹಿಂಗೆ ಹೋಗ್ಬೋಯ್ತು ಕಣೆ ಚೇತನ. ಹಿಂಗೆ ಮಲ್ಕೊಂಡು ಹಿಂಗೆ ಎದ್ದೋಗ್ಬೋಯ್ತಲ್ವಾ. ಇದೀನ ಮಾಟಿ ಶಾಸನ ಅವ್ರು ಏನು ಮಾಡ್ತಿದ್ದಾರೆ? ಸೇಮ್ ಹಂಗೆ ಕಾಣ್ತಾ ಇದ್ದೆ. ಸೀರೆ ಸಾಕು, ನಂಗಂತೂ ಸೀರೆ ಎಷ್ಟಿಷ್ಟ ಆಯ್ತು ಗೊತ್ತಾ. ಥ್ಯಾಂಕ್ ಯು ಸಂಧ್ಯಾ. ನಾನು ಅವಾಗ ಹೇಳೋಕ್ಕಾಗಲಿಲ್ಲ, ಇಲ್ಲೇ ಹೇಳ್ತೀನಿ. ಪಕ್ಕ ಸನ್ಯಾಸಿ ಪಕ್ಕ ಸನ್ಯಾಸಿ. ಗೈಸ್ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಮಾಡ್ಕೊಂಡು ಫುಲ್ಲು ಕ್ರಿಂಪ್ ಮಾಡಿದ್ರಲ್ಲ, ಆ್ಯಂಡ್ ನಾಳೆ ಬೇರೆ ತಲೆ ಸ್ನಾನ ಮಾಡೋಕ್ಕಾಗಲ್ಲ. ಅದಕ್ಕೆ ಇವತ್ತೇ ಹೋಗಿ ಸ್ನಾನ ಮಾಡಿ ರೆಡಿ ಆಗೋಷ್ಟಿಗೆ 12:56 ಅರೌಂಡ್ 1 o'clock, ಮಧ್ಯರಾತ್ರಿ 1 ಗಂಟೆ ಮಲ್ಕೊತಾ ಇರೋದು. ಮತ್ತು 4-5 ಗಂಟೆಗೆ ಎದ್ದು ರೆಡಿಯಾಗಿ ಮತ್ತೆ ಫಂಕ್ಷನಿಗೆ ಹೋಗಬೇಕು. ಆ್ಯಂಡ್ ಡೇ ಮಾತ್ರ ಸಕ್ಕತ್ತಾಗಿತ್ತು. ನಂಗೆ ತುಂಬ ಇಷ್ಟ ಆಗಿದ್ದು ಮೇಕಪ್ ಅಂತೂ ಸಕ್ಕತ್ತಾಗಿ ಮಾಡಿದರು ಸಂಧ್ಯಾ ಅವರು. ಸೊ ನನಗೆ ಫಸ್ಟೇ ಡ್ರೈ ಸ್ಕಿನ್ ಆಯಿತಾ, ಒಂಥರ ಕೇಕಿ ಥರ ಕೇಕಿ ಥರ ಆಗುತ್ತೆ. ಆ್ಯಂಡ್ ಫುಲ್ ಸೆಟಲ್ ಆಗಿ ಸಕ್ಕತ್ತಾಗಿ ಮಾಡಿದರು. ಆ್ಯಂಡ್ ಸ್ಯಾರಿನೂ ಅಷ್ಟೇ, ಎಲ್ಲರೂ ಕೇಳಿದರು ಸ್ಯಾರಿ ಬಗ್ಗೆ, ಕಾಂಬಿನೇಷನ್ ಅದು ಇದು ಅಂತ. ಅದೆಲ್ಲ ಕ್ರೆಡಿಟ್ಸ್ ಸಂಧ್ಯಾ ಅವರಿಗೆ ಹೋಗಬೇಕು. ಆ್ಯಂಡ್ ಸುಸ್ತಾಯಿತು. ಡೇ ತುಂಬಾ ಚೆನ್ನಾಗಿತ್ತು. ಹೊಸ ಜನನ ಮೀಟ್ ಮಾಡಿ, ಹೊಸ ಜನನ ಲೈಕ್ ಅವ್ರು ಬಂದು ಫೋಟೋ ತೆಕ್ಕೊಂಡ್ರು, ಲೈಕ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಒಂಥರ ಬ್ಲೆಸ್ಡ್ ಅಂತ ಅನಿಸುತ್ತೆ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾಳೆ ಸಿಗ್ತೀನಿ. ಲವ್ ಯು ಆಲ್. ಹೀಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಾಳೆ ಸಿಗ್ತೀನಿ. ಬಾಬಾ, ಲವ್ ಯು.